ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ ಬೆಂಗಳೂರು ಏರ್ಪೋರ್ಟ್. ಆದರೆ ಇಂಡಿಗೋ ವಿಮಾನ ಹಾರಾಟ ನಿರ್ವಹಣೆ ಮತ್ತು ಮೇಂಟೆನೆನ್ಸ್ ಅಲ್ಲಿ ಸಹಜತೆಗೆ ಮರಳುತ್ತಾ ಇಲ್ಲ. ಈಗಲೂ ಹಲವು ಫ್ಲೈಟ್ಗಳು ವಿಳಂಬ ಆಗ್ತಾ ಇದ್ದಾವೆ ಮತ್ತೆ ರದ್ದಾಗ್ತಾ ಇದ್ದಾವೆ. ಆದರೆ ಮೊದಲೇ ಮೆಸೇಜ್ ಹಾಕಿರೋದ್ರಿಂದ ಜನರು ಕಡಿಮೆ ಬರ್ತಾ ಇದ್ದಾರೆ. ಏರ್ಪೋರ್ಟ್ಗೆ ಬರುವವರ ಪ್ರಯಾಣಿಕರ ಸಂಖ್ಯೆಯಲ್ಲೂ ಸಹ ಇಳಿಕೆ ಆಗ್ತಾ ಇದೆ. ಪೂರ್ಣ ವಿಮಾನಗಳ ಹಾರಾಟ ಶುರು ಮಾಡದ ಇಂಡಿಗೋ ವಿಮಾನ ಸಂಸ್ಥೆ ಮತ್ತೊಂದೆಡೆಗೆ ಇನ್ನೂ ಮುಂದುವರೆದಿದೆ ಲಗೇಜ್ ಸಮಸ್ಯೆ. ಪ್ರಯಾಣಿಕರ ಲಗೇಜ್ ತಲುಪಿಸೋದ್ರಲ್ಲಿ ವಿಳಂಬ ಧೋರಣೆ ಅನುಸರಿಸಲಾಗ್ತಾ ಇದೆ. ಹಲವು ಪ್ರಯಾಣಿಕರು ಲಗೇಜ್ ಪಡೆಯೋದಕ್ಕಾಗಿ ಇನ್ನೂವರೆಗೂ ಸಹ ಪರದಾಡ್ತಿದ್ದಾರೆ. ಕಳೆದೊಂದು ವಾರಗಳಿಂದ ನಿರಂತರವಾಗಿ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನರು ತಮ್ಮ ನಿಗದಿಪಡಿಸಿದಂತಹ ಪ್ರಯಾಣವನ್ನು ರದ್ದು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಬಹಳಷ್ಟು ಜನರಿಗೆ ಅದು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಯಿತು. ಈಗಲೂ ಸಹ ಅದೇ ರೀತಿಯಾದಂತಹ ವಾತಾವರಣ ಇದೆ. ಆದರೆ ಸ್ವಲ್ಪ ಮಟ್ಟದಲ್ಲಿ ಸುಧಾರಿಸಿದೆ. ಇನ್ನೂವರೆಗೂ ಬಹಳಷ್ಟು ಜನರಿಗೆ ಲಗೇಜ್ ಸಿಗ್ತಾ ಇಲ್ಲ. ಬಹಳಷ್ಟು ಜನರಿಗೆ ಹಾರಾಟ ಮಾಡೋದಕ್ಕೆ ಇನ್ನೂ ಆಗ್ತಾ ಇಲ್ಲ. ಆದರೆ ಒಂದು ಸಮಾಧಾನ ಏನು ಅಂದರೆ ಅಟ್ಲೀಸ್ಟ್ ಇಂಡಿಗೋ ಏರ್ಲೈನ್ಸ್ ಅವರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ನಿಮ್ಮ ವಿಮಾನ ಹಾರಾಟ ಇಷ್ಟು ಗಂಟೆಗಿದೆ ಅಥವಾ ರದ್ದಾಗಿದೆ ಅಥವಾ ವಿಳಂಬ ಆಗಿದೆ, ಈ ರೀತಿಯಾದಂತಹ ಮೆಸೇಜ್ ಕೊಡ್ತಾ ಇರುವಂತಹ ಕಾರಣಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಬಂದು ಕಾಯುವವರ ಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಚಂದನ ಕೊಡ್ತಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ. ಚಂದನ, ಈಗ ಸದ್ಯದ ಪರಿಸ್ಥಿತಿ ಏನಿದೆ, ಯಾವ ರೀತಿಯಾದಂತಹ ವಾತಾವರಣ ಇದೆ, ಅಲ್ಲಿರುವಂತಹ ಜನರು ಏನು ಹೇಳ್ತಿದ್ದಾರೆ, ಇಂಡಿಗೋ ಏರ್ಲೈನ್ಸ್ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ಏನೀಗ? ಜಗದೀಶ್, ಭಾರತದ ಅತಿ ದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ಏನು ಒಂದು ವಾರದಿಂದ ಕಿರಿಕಿರಿ ಉಂಟಾಗಿತ್ತು, ಇದು ಕೊಂಚ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಪ್ರಯಾಣಿಕರಿಗೆ ವಿಮಾನಯಾನ ಸಂಸ್ಥೆ ಸ್ಪಷ್ಟ ಮಾಹಿತಿಯನ್ನ ಕೊಡ್ತಾ ಇದೆ. ನಿಮ್ಮ ವಿಮಾನ ಕ್ಯಾನ್ಸಲ್ ಆಗಿದೆ ಅಂತ ಮುಂಚಿತವಾಗಿ ಅವರಿಗೆ ಮಾಹಿತಿ ಹೋಗ್ತಾ ಇರೋದ್ರಿಂದ ಇಲ್ಲಿ ಬಂದು ಅವರು ಗೊಂದಲ ಮಾಡ್ಕೊಳ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾರ್ಯಾರ ವಿಮಾನ ಕ್ಯಾನ್ಸಲ್ ಆಗಿದೆ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇಲ್ಲ. ಯಾರ ವಿಮಾನ ಟೇಕ್ ಆಫ್ ಆಗತ್ತೆ ಅನ್ನುವಂತ ಮಾಹಿತಿ ಸಿಗುತ್ತೆ, ಅವ್ರು ಮಾತ್ರ ಅವರ ಫ್ಲೈಟ್ ಟೈಮ್ ನ ನೋಡ್ಕೊಂಡು ಏರ್ಪೋರ್ಟ್ ಗೆ ಬರುವಂತ ಕೆಲಸವನ್ನ ಮಾಡ್ತಾ ಇರ್ಬೋದು. ನಾನು ದೃಶ್ಯಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದಂತ ಸಿಚುಯೇಷನ್ ಇಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಬಟ್ ಆದ್ರೂ ಕೂಡ ಮತ್ತೊಂದು ಪ್ರಮುಖ ವಿಚಾರ ಏನು ಹೇಳಬೇಕು ಅಂದ್ರೆ, ಇಲ್ಲಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಈಗಲೂ ಕೂಡ ಎಷ್ಟೋ ಇಂಡಿಗೋ ವಿಮಾನಗಳು ಕ್ಯಾನ್ಸಲ್ ಆಗ್ತಾ ಇವೆ. ಮಂಗಳೂರಿಗೆ ಹೋಗೋ ವಿಮಾನ ಆಗಿರ್ಬೋದು, ದೆಹಲಿಗೆ ಹೋಗೋ ವಿಮಾನ ಆಗಿರ್ಬೋದು, ಈಗಲೂ ಕೂಡ ಕ್ಯಾನ್ಸಲ್ ಅಂತಾನೆ ಬರ್ತಾ ಇದೆ. ಆದ್ರೆ 60% ವಿಮಾನ ಈಗ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಆದ್ರೆ ಮುಂಚಿತವಾಗಿಯೇ ಪ್ರಯಾಣಿಕರಿಗೆ ಮೆಸೇಜ್ ಪಾಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಬಂದು ಗೊಂದಲ ಮಾಡ್ಕೊಳ್ತಾ ಇಲ್ಲ ಪ್ರಯಾಣಿಕರಿಗೂ. ಯಾವ್ಯಾವ ವಿಮಾನ ಕ್ಯಾನ್ಸಲ್ ಆಗುತ್ತೆ ಅವರು ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿಲ್ಲ. ನಾರ್ಮಲ್ ಆಗಿ ಇದೆ ಏರ್ಪೋರ್ಟ್. ನಾರ್ಮಲ್ ಡೇಸ್ ಅಲ್ಲಿ ಯಾವ ರೀತಿಯಾದಂತ ಒಂದು ಏರ್ಪೋರ್ಟ್ ಅಲ್ಲಿ ಚಿತ್ರಣವನ್ನ ನೋಡಬಹುದು, ಆ ರೀತಿಯಾದಂತ ಒಂದು ಸಿಚುಯೇಷನ್ ಅಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾವುದೇ ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇಲ್ಲ. ಹಾಗೆ ಇಂಡಿಗೋ ವಿಮಾನಯಾನ ಸಂಸ್ಥೆ ಕೂಡ ಪ್ರಯಾಣಿಕರ ಜೊತೆ ನಿರಂತರವಾಗಿ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದೆ. ಇನ್ನು ಟಿಕೆಟ್ ವಿಚಾರಕ್ಕೆ ಬಂದ್ರೆ ರೀಫಂಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ಇಲ್ಲಿವರೆಗೂ ಕೂಡ 610 ಕೋಟಿಯಷ್ಟು ರೀಫಂಡ್ ಮಾಡಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗೆ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಇಂಡಿಗೋ ವಿಮಾನಗಳು ಟೇಕ್ ಆಫ್ ಆಗ್ತಾ ಇವೆ. ಎಲ್ಲೆಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜಗದೀಶ್.